ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಅದೇ ರೀತಿ ನೀವೇನಾದರೂ ಇನ್ನ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಜಾಯಿನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯಿನ್ ಆಗಿ. ಅದರಲ್ಲಿ ನಾವು ತಿರುಮಲದ ಪ್ರತಿಯೊಂದು ಮಾಹಿತಿನ ಕೊಡ್ತೀವಿ. ತಿರುಮಲದಲ್ಲಿ ರಿಲೀಸ್ ಆಗುವ ಆನ್ಲೈನ್ ದರ್ಶನದ ಟಿಕೆಟ್ಸ್ ಬಗ್ಗೆ ಮಾಹಿತಿ ಕೊಡ್ತೀವಿ. ಮತ್ತು ತಿರುಮಲದಲ್ಲಿ ನಡೆಯುವ ಉತ್ಸವಗಳ ಬಗ್ಗೆ ಕೂಡ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀವಿ. ಆ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನೀವು ಅದನ್ನು ಕ್ಲಿಕ್ ಮಾಡುವ ಮುಖಾಂತರ ನಮ್ಮ ಚಾನಲ್ಗೆ ಜಾಯಿನ್ ಆಗ್ಬೋದಾಗಿರುತ್ತೆ. ಪ್ರಸ್ತುತ ಈ ವಿಡಿಯೋದಲ್ಲಿ ತಿರುಮಲದಲ್ಲಿ ನಿಮಗೆ ಮೊದಲನೇ ಬಾಗಿಲಿನ ದರ್ಶನ ಮಾಡ್ಕೋಬೇಕು ಅಂದರೆ ನೀವು ಯಾವ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು. ಅದೇ ರೀತಿ ನಮಗೆ ತಿರುಮಲದಲ್ಲಿ ಉಚಿತ ದರ್ಶನದ ಟಿಕೆಟ್ಸ್ನ ಕೂಡ ಆನ್ಲೈನಲ್ಲೇ ರಿಲೀಸ್ ಮಾಡ್ತಾರೆ. ಇದು ಯಾವ ಟಿಕೆಟ್ಸು, ಇದರ ಬಗ್ಗೆ ಮಾಹಿತಿನ ಕೊಡ್ತೀವಿ. ಅದೇ ರೀತಿ ಸಾಕಷ್ಟು ಜನ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಬಗ್ಗೆ ಕೂಡ ಮಾಹಿತಿನ ಕೇಳ್ತಾ ಇರ್ತೀರ. ಈ ಎಲ್ಲದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. ಈಗ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ TTD ಅವರು ಏಪ್ರಿಲ್ ತಿಂಗಳ ದರ್ಶನದ ಟಿಕೆಟ್ಸ್ನ ಒಂದೊಂದಾಗಿ ರಿಲೀಸ್ ಮಾಡ್ತಿದ್ದಾರೆ. ಅದರಲ್ಲಿ ಈಗಾಗಲೇ ನಮಗೆ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ಸ್ ಓಪನ್ ಆಗಿತ್ತು. ಅದಾದ್ಮೇಲೆ ಆರ್ಜಿತ ಸೇವೆಗಳನ್ನ ಕೂಡ ರಿಲೀಸ್ ಮಾಡಿದ್ರು. ಈಗ ನಮಗೆ ರಿಲೀಸ್ ಮಾಡೋದೇ ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ ಅಂತ. ಇದು ಉಚಿತವಾದ ಟಿಕೆಟ್ಸ್. ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿರಲ್ಲ. ಈ ಅಂಗ ಪ್ರದಕ್ಷಿಣಾ ಸೇವಾ ಟಿಕೆಟ್ಸ್ನ ನೀವು ಉಚಿತವಾಗಿ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈಗ ಪ್ರಸ್ತುತ ನಮಗೆ ಏಪ್ರಿಲ್ ತಿಂಗಳ ಒಂದು ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಅಂಗ ಪ್ರದಕ್ಷಿಣಾ ಅಂದರೆ ತಿರುಮಲದಲ್ಲಿ ನಮಗೆ ವೆಂಡಿ ವಾಕಿಲು ಅಂತ ಗೊತ್ತಿರುತ್ತೆ, ಅಂದರೆ ಬೆಳ್ಳಿ ಬಾಗಿಲು. ಗರ್ಭಗುಡಿಯ ಸುತ್ತ ನಾವು ಒಂದು ಸುತ್ತು ಉರುಳು ಸೇವೆ ಮಾಡಬೇಕು. ಇದನ್ನೇ ಅಂಗ ಪ್ರದಕ್ಷಿಣಾ ಅಂತ ಕರೀತಾರೆ. ಯಾರೆಲ್ಲ ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೊಂತೀರಾ, ನಿಮ್ಮ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ಇರುತ್ತೆ. ಮತ್ತೆ ನಿಮ್ಮ ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 1:30 ಅಥವಾ 2 ಗಂಟೆ ಮಧ್ಯ ಇರುತ್ತೆ. ನೀವು 1:30 ಅಥವಾ 2 ಗಂಟೆಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಹತ್ರ ಹೋಗಬೇಕು. ಅಲ್ಲಿ ಪುರುಷರನ್ನ ಮತ್ತು ಮಹಿಳೆಯರನ್ನ ಸಪ್ರೇಟ್ ಕ್ಯೂ ಲೈನ್ಸಲ್ಲಿ ಅಲೋ ಮಾಡ್ತಾರೆ. ಮೊದಲಿಗೆ ನಿಮ್ಮ ಟಿಕೆಟ್ಸ್ನ ಚೆಕ್ ಮಾಡಿ ನಿಮಗೆ ಕಂಪಾರ್ಟ್ಮೆಂಟಲ್ಲಿ ಕೂರಿಸ್ತಾರೆ. ಅದಾದ ನಂತರ ಮೊದಲಿಗೆ ಮಹಿಳೆಯರನ್ನ ಉರುಳು ಸೇವೆ ಮಾಡೋಕ್ಕೆ ಅಲೋ ಮಾಡ್ತಾರೆ. ಅದಾದ ನಂತರ ಪುರುಷರನ್ನ ಅಲೋ ಮಾಡ್ತಾರೆ. ನೀವು ಉರುಳು ಸೇವೆ ಮಾಡುವ ಸಮಯದಲ್ಲಿ ಗರ್ಭಗುಡಿಯ ಒಳಗೆ ನಿಮಗೆ ಸುಪ್ರಭಾತ ಸೇವೆ ನಡೀತಾ ಇರುತ್ತೆ. ಆ ಟೈಮಲ್ಲಿ ನೀವು ಉರುಳು ಸೇವೆ ಮಾಡಬೇಕು. ನಿಮ್ಮ ಉರುಳು ಸೇವೆ ಆದ ನಂತರ ದರ್ಶನಕ್ಕೆ ಅಲೋ ಮಾಡ್ತಾರೆ. ಈ ಅಂಗ ಪ್ರದಕ್ಷಿಣಾ ಟಿಕೆಟ್ಸಲ್ಲಿ ನಮಗೆ ದರ್ಶನ ಬಂದ್ಬಿಟ್ಟು ಜಯ ವಿಜಯ ಇಂದ ಇರುತ್ತೆ. ಮೊದಲನೇ ಬಾಗಿಲಿನ ದರ್ಶನ ಇರಲ್ಲ. ನಾರ್ಮಲ್ ನಿಮಗೆ 300 ರೂಪೀಸ್ ದರ್ಶನ, ಮಹಾಲಘು ದರ್ಶನ ಅಂತಾರಲ್ಲ, ಆ ರೀತಿಯ ದರ್ಶನ ಇರುತ್ತೆ. ಇನ್ನು ಅಂಗ ಪ್ರದಕ್ಷಿಣಾ ಟಿಕೆಟ್ಸು ನಮಗೆ ದಿನಕ್ಕೆ 750 ಟಿಕೆಟ್ಸ್ ಆಗಿ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ಸ್ನ ನಮಗೆ ಶುಕ್ರವಾರದೊತ್ತು ರಿಲೀಸ್ ಮಾಡೋದಿಲ್ಲ. ಶುಕ್ರವಾರದೊತ್ತು ನಮಗೆ ತಿರುಮಲದಲ್ಲಿ ಅಭಿಷೇಕ ಸೇವೆ ಇರುವ ಕಾರಣ ಶುಕ್ರವಾರದೊತ್ತು ನಮಗೆ ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ನ ರಿಲೀಸ್ ಮಾಡೋದಿಲ್ಲ. ಇದು ರಿಲೀಸ್ ಆದ ಕೇವಲ 2 ಅಥವಾ 3 ನಿಮಿಷದಲ್ಲಿ ಎಲ್ಲ ಟಿಕೆಟ್ಸ್ ಕೂಡ ಕಂಪ್ಲೀಟಾಗಿ ಬುಕ್ ಆಗಿಬಿಡುತ್ತೆ. ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿಯ ಪೇಮೆಂಟ್ ಮೆಥಡ್ ಇರೋದಿಲ್ಲ. ಸುಮ್ಮನೆ ನೀವು ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋದಷ್ಟೇ. ತುಂಬಾ ಫಾಸ್ಟಾಗಿ ಟಿಕೆಟ್ಸ್ ಖಾಲಿ ಆಗುತ್ತೆ. ಈಗ ಪ್ರಸ್ತುತ ನಮಗೆ ಏಪ್ರಿಲ್ ತಿಂಗಳ ಕಂಪ್ಲೀಟ್ ಕೋಟಾ ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ನ ನಮಗೆ ಜನವರಿ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ದಾರೆ. ಈ ಟಿಕೆಟ್ಸ್ನ ನೀವು ಫಾಸ್ಟಾಗಿ ಬುಕ್ ಮಾಡ್ಕೋಬೇಕು ಅಂದರೆ ನಿಮ್ಮ ಎಲ್ಲ ಡೀಟೇಲ್ಸ್ನ ಒಂದು ನೋಟ್ ಪ್ಯಾಡಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ರೆ ನೀವು ಕಾಪಿ ಪೇಸ್ಟ್ ಮಾಡುವ ಮುಖಾಂತರ ಈ ಒಂದು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ರೆ ನಿಮಗೆ ಕೇವಲ 2 ಅಥವಾ 3 ಗಂಟೆಯಲ್ಲಿ ನಿಮಗೆ ದರ್ಶನ ಆಗಿ ನೀವು ಹೊರಗೆ ಬಂದ್ಬಿಡ್ತೀರಾ. ನಿಮಗೆ ಏನಾದರೂ ಬೆಳಗಿನ ಜಾವದ ದರ್ಶನ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಆರಾಮಾಗಿ ಈ ಒಂದು ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಅಂಗ ಪ್ರದಕ್ಷಿಣಾ ಸೇವೆಗೆ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ನೆಕ್ಸ್ಟ್ ನಮಗೆ ರಿಲೀಸ್ ಮಾಡೋದೇ ಏಪ್ರಿಲ್ ತಿಂಗಳ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಅಂತ. ಇದರಲ್ಲಿ ನಮಗೆ ಶ್ರೀವಾಣಿ ಟ್ರಸ್ಟ್ ಅಂದರೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ ಅಂತ. ಈ ಟ್ರಸ್ಟಿಗೆ ನಾವು 10,000 ರೂಪಾಯಿ ಡೊನೇಟ್ ಮಾಡಿ 500 ರೂಪಾಯಿ ಕೊಟ್ಟು VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಪಡಿಬೋದಾಗಿರುತ್ತೆ. ಯಾರೆಲ್ಲ ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಾ ನಿಮಗೆ ದರ್ಶನ ಬಂದ್ಬಿಟ್ಟು ಮೊದಲನೇ ಬಾಗಿಲಿನ ದರ್ಶನ ಅಂದರೆ ಫಸ್ಟ್ ಡೋರ್ ದರ್ಶನ ಇರುತ್ತೆ. ನಿಮಗೆ ನೀವು ಕುಲಶೇಖರ ಪಡಿಯಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರ ದರ್ಶನ ಮಾಡ್ಕೋಬೋದಾಗಿರುತ್ತೆ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ನಿಮ್ಗೇನಾದರೂ ಮೊದಲನೇ ಬಾಗಿಲಿನ ದರ್ಶನ ಮಾಡ್ಬೇಕು ಅಂದ್ಕೊಂಡಿದ್ರೆ ನೀವು ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲಿ ಕಾಸ್ಟ್ ಬಂದ್ಬಿಟ್ಟು ಒಬ್ಬರಿಗೆ 10,500 ರೂಪಾಯಿ ಆಗಿರುತ್ತೆ. ಯಾರೆಲ್ಲ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೊತಾರೆ ನಿಮಗೆ ದರ್ಶನದ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ವೈಕುಂಠಂ ಕ್ಯೂ
ಕಾಂಪ್ಲೆಕ್ಸ್ 1 ಅಲೋ ಮಾಡ್ತಾರೆ. ಈ ಒಂದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ನಮಗೆ ದಿನಕ್ಕೆ 500 ಟಿಕೆಟ್ಸ್ ಆಗಿ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ನಿಮಗೆ ಈಸಿಯಾಗಿ ಟಿಕೆಟ್ಸ್ ಬೇಕು ಅಂದರೆ, ಯಾಕೆಂದರೆ ಇದು ಏಪ್ರಿಲ್ ತಿಂಗಳಾದ ಕಾರಣ ಟಿಕೆಟ್ಸ್ ತುಂಬಾ ಫಾಸ್ಟಾಗಿ ಖಾಲಿ ಆಗುತ್ತೆ, ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಕೂಡ. ಆದ್ದರಿಂದ ನಿಮಗೆ ಈಸಿಯಾಗಿ ಟಿಕೆಟ್ಸ್ ಬೇಕು ಅಂದರೆ ನೀವು ಮೊದಲೇ ಶ್ರೀವಾಣಿ ಟ್ರಸ್ಟ್ಗೆ 10,000 ರೂಪಾಯಿ ಡೊನೇಟ್ ಮಾಡಿರ್ಬೋದು. ಟಿಕೆಟ್ಸ್ ರಿಲೀಸ್ ಮಾಡ್ತಾರಲ್ಲ 11 ಗಂಟೆಗೆ ಕರೆಕ್ಟಾಗಿ ನೀವು ಡೋನಾರ್ ಪ್ರಿವಿಲೇಜಸ್ಗೆ ಹೋಗ್ಬಿಟ್ಟು ನಿಮ್ಮ ದರ್ಶನನ ರಿಡೀಮ್ ಮಾಡ್ಕೋಬೋದಾಗಿರುತ್ತೆ. ನಿಮಗೆ ಯಾವ ದಿನಕ್ಕೆ ಬೇಕೋ ಆ ಒಂದು ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ದರ್ಶನನ ಬುಕ್ ಮಾಡ್ಕೋಬೋದಾಗಿರುತ್ತೆ. ದರ್ಶನ ಬುಕ್ ಮಾಡ್ಕೊಳ್ಳುವಾಗ ನೀವು 500 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ನಿಮ್ಮ ಟಿಕೆಟ್ಸ್ನ ಕನ್ಫರ್ಮ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಯಾರೆಲ್ಲ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಬುಕ್ ಮಾಡ್ಕೊತೀರಾ, ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ರೂಮ್ಸ್ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಕೂಡ ಇರುತ್ತೆ. ನೀವು 1,000 ರೂಪಾಯಿ ರೂಮ್ನ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು. ಒಂದು ಸರಿ ನಿಮ್ಮ ದರ್ಶನ ಕನ್ಫರ್ಮ್ ಆಗಿದ ತಕ್ಷಣ ನಿಮ್ಗೊಂದು ಪಾಪಪ್ ಬರುತ್ತೆ, ಡೂ ಯು ವಾಂಟ್ ಟು ಬುಕ್ ಅಕಾಮಡೇಷನ್ ಅಂತ. ನೀವು ಬೇಕಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು 1000 ರೂಪೀಸ್ ರೂಮ್ನ ಕೂಡ ಬುಕ್ ಮಾಡ್ಕೋಬೋದು. ಇದಕ್ಕೆ ನೀವು 1000 ರೂಪೀಸ್ ಕಾಷನ್ ಡೆಪಾಸಿಟ್ ಕೂಡ ಪೇ ಮಾಡಬೇಕಾಗಿರುತ್ತೆ. ಈಗ ನಮಗೆ ಪ್ರಸ್ತುತ ಏಪ್ರಿಲ್ ತಿಂಗಳ ಕಂಪ್ಲೀಟ್ ಕೋಟಾ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ನಮಗೆ ಜನವರಿ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಯಾರೆಲ್ಲ ಅಮೌಂಟ್ನ ಆಲ್ರೆಡಿ ಡೊನೇಟ್ ಮಾಡಿರ್ತೀರಾ, ನೀವು TTD ಅವರ ಹಳೆ ವೆಬ್ಸೈಟ್ ಆದ tirupati-balaji.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಲಾಗಿನ್ ಆಗಿಬಿಟ್ಟು ಡೋನಾರ್ ಪ್ರಿವಿಲೇಜಸ್ ಅಲ್ಲಿ ನೀವು ದರ್ಶನನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ನೀವು ಇಬ್ಬರಿಗೆ ಬುಕ್ ಮಾಡ್ಕೋಬೇಕು ಅಂದರೆ 21,000 ರೂಪಾಯಿ ಆಗಿರುತ್ತೆ. ಇದರಲ್ಲಿ ನಿಮಗೆ ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು ಸಂಜೆ 4 ಗಂಟೆಗೆ ಇರುತ್ತೆ. ನೀವು ಸಂಜೆ 4 ಗಂಟೆಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ಅದೇ ರೀತಿ ನೆಕ್ಸ್ಟ್ ನಮಗೆ ರಿಲೀಸ್ ಮಾಡ್ತಿರೋದೇ ಸೀನಿಯರ್ ಸಿಟಿಸನ್ ಮತ್ತೆ ಫಿಸಿಕಲಿ ಡಿಸೇಬಲ್ಡ್ ಕೋಟಾ ಅಲ್ಲಿ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇದು ಕೂಡ ನಮಗೆ ಏಪ್ರಿಲ್ ತಿಂಗಳ ಕಂಪ್ಲೀಟ್ ಕೋಟಾನ ಜನವರಿ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಯಾರೆಲ್ಲ ಸೀನಿಯರ್ ಸಿಟಿಸನ್ ಕೋಟಾ ಅಲ್ಲಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು, ನೀವು 65 ವರ್ಷದ ಮೇಲ್ಪಟ್ಟಿನವರು ಈ ಒಂದು ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನೀವೇನಾದರೂ ಸೀನಿಯರ್ ಸಿಟಿಸನ್ ಕೋಟಾ ಅಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಅದೇ ರೀತಿ ಈ ಸೀನಿಯರ್ ಸಿಟಿಸನ್ ದರ್ಶನದಲ್ಲಿ ಯಾರನ್ನೂ ಕೂಡ ಅಲೋ ಮಾಡೋದಿಲ್ಲ. ಅಂದರೆ ನಿಮ್ಮ ರಿಲೇಟಿವ್ಸ್ನಾಗಿರ್ಬೋದು, ನಿಮ್ಮ ಮಕ್ಕಳನ್ನಾಗಿರ್ಬೋದು ಜೊತೆಯಲ್ಲಿ ಅಲೋ ಮಾಡೋದಿಲ್ಲ. ಕೇವಲ ನಿಮ್ಮ ಸ್ಪೌಸ್ ಅಂದರೆ ನಿಮ್ಮ ವೈಫ್ನ ಮಾತ್ರ ಅಲೋ ಮಾಡ್ತಾರೆ. ನೀವೇನಾದರೂ ಅವ್ರನ್ನ ಕೂಡ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ರೆ ಡೂ ಯು ವಾಂಟ್ ಟು ಅಕಾಮಡೇಟ್ ವಿತ್ ಸ್ಪೌಸ್ ಅಂತ ಇರುತ್ತೆ, ಅಲ್ಲಿ ಎಸ್ ಅಂತ ಕೊಟ್ಬಿಟ್ಟು ಅವರ ಡೀಟೇಲ್ಸ್ನ ಕೂಡ ನೀವು ಎಂಟರ್ ಮಾಡ್ಬೋದಾಗಿರುತ್ತೆ. ಇನ್ನು ಮುಂದಿನ ಕೋಟಾ ಬಂದ್ಬಿಟ್ಟು ನಮಗೆ ಫಿಸಿಕಲಿ ಡಿಸೇಬಲ್ಡ್ ಕೋಟಾ ಅಂತ. ಇದರಲ್ಲಿ ಯಾರೆಲ್ಲ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು, ನಿಮ್ಮ ಒಂದು ಡಿಸೆಬಿಲಿಟಿ ಏನಿರುತ್ತೆ ಅಲ್ಲ ಅದು 20%ಗಿಂತ ಜಾಸ್ತಿ ಇರಬೇಕು. ಅದೇ ರೀತಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟಿಂದ ಫಿಸಿಕಲಿ ಡಿಸೇಬಲ್ಡ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ನೆಕ್ಸ್ಟ್ 3ನೇ ಕೋಟಾ ಬಂದ್ಬಿಟ್ಟು ನಮಗೆ ಮೆಡಿಕಲ್ ಕೇಸಸ್ ಅಂತ. ನಿಮಗೇನಾದರೂ ಓಪನ್ ಹಾರ್ಟ್ ಸರ್ಜರಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ನು, ಲಿವರ್ ಡಯಾಲಿಸಿಸ್ಸು, ಕಿಡ್ನಿ ಡಯಾಲಿಸಿಸ್ ಈ ರೀತಿಯ ಏನಾದರೂ ಮೆಡಿಕಲ್ ರೀಸನ್ ಇದ್ದರೆ ನೀವು ಮೆಡಿಕಲ್ ಕೋಟಾ ಅಂಡರ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಫಿಸಿಕಲಿ ಡಿಸೇಬಲ್ಡ್ ಕೋಟಾ ಮತ್ತು ಮೆಡಿಕಲ್ ಕೋಟಾ ಅಲ್ಲೂ ಕೇವಲ ನಿಮ್ಮ ಸ್ಪೌಸ್ನ ಕರ್ಕೊಂಡು ಹೋಗೋ ಆಪ್ಷನ್ ಮಾತ್ರ ಇರುತ್ತೆ. ಅದಕ್ಕೂ ಕೂಡ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿ ಅವರ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ. ಮತ್ತು ಮೆಡಿಕಲ್ ಕೋಟಾಲಿ ಯಾರೆಲ್ಲ ಟಿಕೆಟ್ಸ್ನ ಬುಕ್ ಮಾಡ್ಕೊತಿರ್ತೀರ ನಿಮ್ಮ ಸರ್ಜನಿಂದ ನಿಮಗೆ ಮೆಡಿಕಲ್ ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ, ಅದನ್ನು ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಈ 3 ಕೋಟಾದಲ್ಲಿ ನೀವು ಯಾವುದೇ ಕೋಟಾಲ್ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರು ಕೂಡ ಉಚಿತವಾಗಿರುತ್ತೆ. ನೀವು ಯಾವುದೇ ರೀತಿಯ ಅಮೌಂಟ್ ಪೇ ಮಾಡಬೇಕಾಗಿರಲ್ಲ. ಇನ್ನು ಸಾಕಷ್ಟು ಜನ ಕೇಳ್ತಾರೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಆಫ್ಲೈನಲ್ಲಿ ಕೊಡ್ತಾರ ಅಂತ. ಆಫ್ಲೈನಲ್ಲಿ ನಮಗೆ ಯಾವುದೇ ರೀತಿಯ ಸೀನಿಯರ್ ಸಿಟಿಸನ್ ದರ್ಶನದ ಟಿಕೆಟ್ಸ್ ಆಗಿರ್ಬೋದು, 300 ರೂಪಾಯಿ ದರ್ಶನದ ಟಿಕೆಟ್ಸ್ ಆಗಿರ್ಬೋದು, ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಆಗಿರ್ಬೋದು, ಯಾವುದು ಕೂಡ ನಮಗೆ ಆಫ್ಲೈನಲ್ಲಿ ಕೊಡಲ್ಲ. ಆಫ್ಲೈನಲ್ಲಿ ಕೇವಲ ನಮಗೆ SSD ಟೋಕನ್ಸ್ ಮಾತ್ರ ಕೊಡ್ತಾರೆ. ಇನ್ನು ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣ ಯಾವ ರೀತಿಯಾಗಿ ನೀವು ಅಂಗಪ್ರದಕ್ಷಿಣಾ ಟಿಕೆಟ್ಸು, ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಮತ್ತು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanam.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ OTP ಬಂದಿರುತ್ತೆ, ಅದನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ ನಂತರ ಲಾಗಿನ್. ಈಗ ನಾವು TTD ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀವಿ. ಈಗ ಮೊದಲಿಗೆ ನಾವು ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ಅಂಗಪ್ರದಕ್ಷಿಣಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಆನ್ಲೈನ್ ಸರ್ವಿಸಸ್ಗೆ ಹೋದರೆ ನಮಗೀಗ ಅಂಗಪ್ರದಕ್ಷಿಣಾ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಅಂಗಪ್ರದಕ್ಷಿಣಂ ಅಂತ. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಅಂಗಪ್ರದಕ್ಷಿಣಾ ಪೇಜ್ ಓಪನ್ ಆಗುತ್ತೆ. ಈಗ ಪ್ರಸ್ತುತ ನಮಗೆ ಏಪ್ರಿಲ್ ತಿಂಗಳ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಏಪ್ರಿಲ್ ತಿಂಗಳ ಕಂಪ್ಲೀಟ್ ಕೋಟಾನ ನಮಗೆ ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ.
ನೀವು ಕರೆಕ್ಟಾಗಿ 9:50 ಅಥವಾ 9:55ಗೆ ವೆಬ್ಸೈಟ್‌ಗೆ ಲಾಗಿನ್ ಆಗಿದ್ರೆ 10 ಗಂಟೆಗೆ ಕರೆಕ್ಟಾಗಿ ಈ ಪೇಜ್‌ಗೆ ಬರಬೇಕಾಗಿರತ್ತೆ. ಬಂದ ತಕ್ಷಣ ನೀವು ಒಂದು ಡೇಟ್‌ನ ಸೆಲೆಕ್ಟ್ ಮಾಡ್ಕೋಬೇಕು. ಡೇಟ್‌ನ ಸೆಲೆಕ್ಟ್ ಮಾಡ್ಕೊಂಡು ನೀವು ನಂಬರ್ ಆಫ್ ಟಿಕೆಟ್ಸ್‌ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಟ್ರೆ ನಿಮ್ಗೆ ಪಿಲ್ಗ್ರಿಮ್ ಡೀಟೇಲ್ಸ್ ಮತ್ತೆ ಜನರಲ್ ಡೀಟೇಲ್ಸ್ ಎಂಟರ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ. ಜನರಲ್ ಡೀಟೇಲ್ಸ್ ಅಲ್ಲಿ ನಾವು ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್‌ನ ಇಷ್ಟು ಡೀಟೇಲ್ಸ್‌ನ ಪ್ರಾಪರ್ ಆಗಿ ಎಂಟರ್ ಮಾಡ್ಬೇಕು. ಅದಾದ ನಂತರ ಪಿಲ್ಗ್ರಿಮ್ ಡೀಟೇಲ್ಸ್ ಅಲ್ಲಿ ನೇಮು, ಏಜ್, ಜೆಂಡರ್ ಮತ್ತೆ ಆಧಾರ್ ಕಾರ್ಡ್ ನಂಬರು ಎಲ್ಲವನ್ನು ಪ್ರಾಪರ್ ಆಗಿ ಎಂಟರ್ ಮಾಡಿ ಕನ್ಫರ್ಮ್ ಟು ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಟಿಕೆಟ್ಸ್ ಬುಕ್ ಆಗುತ್ತೆ. ಈ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಅಲ್ಲಿ ಯಾವುದೇ ರೀತಿಯ ಪೇಮೆಂಟ್ ಮೆಥಡ್ ಇರೋದಿಲ್ಲ. ಸೊ ನಿಮ್ಮ ಇನ್ಫಾರ್ಮೇಶನ್ ನೀವು ಎಷ್ಟು ಫಾಸ್ಟ್ ಆಗಿ ಎಂಟರ್ ಮಾಡಿದ್ರೆ ನೀವು ಅಷ್ಟು ಫಾಸ್ಟ್ ಆಗಿ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇದರಲ್ಲಿ ಪೇಮೆಂಟ್ ಇರೋದಲ್ಲ ಅಲ್ಲ, ಅದರಿಂದ ಕೇವಲ 2 ನಿಮಿಷದಲ್ಲಿ ಎಲ್ಲಾ ಟಿಕೆಟ್ಸ್ ಕೂಡ ಕಂಪ್ಲೀಟ್ ಆಗಿ ಬುಕ್ ಆಗಿಬಿಡುತ್ತೆ. ನಮಗೆ ದಿನಕ್ಕೆ 750 ಟಿಕೆಟ್ಸ್ ಆಗಿ ರಿಲೀಸ್ ಮಾಡ್ತಾರೆ. ಸೊ ತುಂಬಾನೇ ಫಾಸ್ಟ್ ಆಗಿ ಟಿಕೆಟ್ಸ್ ಖಾಲಿ ಆಗುತ್ತೆ. ಇನ್ನು ನಾನು ಆಗ್ಲೇ ಹೇಳ್ದಂಗೆ ಶುಕ್ರವಾರದತ್ತು ಅಂಗಪ್ರದಕ್ಷಿಣಾ ಟಿಕೆಟ್ಸ್ ನ ಬಿಡೋದಿಲ್ಲ. ತಿರುಮಲದಲ್ಲಿ ಅಭಿಷೇಕ ಸೇವೆ ಇರುತ್ತೆ. ಅದರಿಂದ ಶುಕ್ರವಾರ ನಮಗೆ ಅಂಗಪ್ರದಕ್ಷಿಣಾ ಇರೋದಿಲ್ಲ. ಅದು ಬಿಟ್ಟು ಬೇರೆ ಎಲ್ಲಾ ಡೇಸ್ ಅಲ್ಲೂ ಕೂಡ ಇದನ್ನ ರಿಲೀಸ್ ಮಾಡ್ತಾರೆ. ಇನ್ನು ಈ ರೀತಿಯಾಗಿ ನೀವು ಅಂಗಪ್ರದಕ್ಷಿಣಾ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವೀಗ ಶ್ರೀವಾಣಿ ಟಿಕೆಟ್ಸ್ ನ ಬುಕ್ ಮಾಡ್ಕೊಳ್ಳಿಕ್ಕೆ, ನೀವು ಶ್ರೀವಾಣಿ ಟ್ರಸ್ಟ್‌ಗೆ ಅಮೌಂಟ್ ಡೊನೇಟ್ ಮಾಡಿ ಟಿಕೆಟ್ಸ್ ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್‌ಲೈನ್ ಸರ್ವಿಸಸ್ ಅಲ್ಲಿ ನಾವು ಶ್ರೀವಾಣಿ ಅಂಡ್ ಅದರ್ ಟ್ರಸ್ಟ್ ಡೊನೇಷನ್ಸ್ ಅಂತ ಈ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರತ್ತೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇದು ನಮಗೆ ಟಿಟಿಡಿ ಅವರ ಹಳೆ ವೆಬ್ಸೈಟ್ ಆದ ತಿರುಪತಿ ಬಾಲಾಜಿ .ap.gov.in ಈ ವೆಬ್ಸೈಟ್‌ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಾವು ಮೊದಲಿಗೆ ಒಂದು ಅಕೌಂಟ್‌ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ಬೇಕು. ಇನ್ ಕೇಸ್ ನೀವೇನಾದ್ರೂ ಈ ವೆಬ್ಸೈಟ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ನ್ಯೂ ಯೂಸರ್ ಸೈನ್ ಅಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯೂಸರ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಹೆಸರು, ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತ್, ಅಡ್ರೆಸ್ಸು, ಕಂಟ್ರಿ, ಸ್ಟೇಟ್, ಸಿಟಿ, ಪಿನ್ ಕೋಡು, ಇಲ್ಲಿ ಐಡಿ ಪ್ರೂಫ್ ಯಾವ್ದು ಕೊಡ್ತೀರಾ, ಮತ್ತೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್. ಯೂಸರ್ ನೇಮ್ ನಿಮ್ಮ ಇಮೇಲ್ ಅಡ್ರೆಸ್ ನೀವು ಕೊಡ್ಬೋದಾಗಿರುತ್ತೆ. ಮತ್ತೆ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಯಾವ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೊಡ್ತೀರಾ ನೀವು ಅದನ್ನೇ ಲಾಗಿನ್ ಆಗ್ಲಿಕ್ಕೆ ಯೂಸ್ ಮಾಡಬೇಕಾಗಿರುತ್ತೆ. ಒಂದ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮ್ಗೊಂದು ಆಕ್ಟಿವೇಶನ್ ಲಿಂಕ್ ಬರುತ್ತೆ. ನೀವು ನಿಮ್ಮ ಅಕೌಂಟ್‌ನ ಆಕ್ಟಿವೇಟ್ ಮಾಡ್ಕೊಂಡ್ಮೇಲೆ ಮತ್ತೆ ಈ ವೆಬ್ಸೈಟ್‌ಗೆ ಬಂದ್ಬಿಟ್ಟು ಈ ಲಾಗಿನ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡು, ಕೆಪಚಾ ಕೋಡ್ ಎಂಟರ್ ಮಾಡಿ ಲಾಗಿನ್ ಆಗ್ಬೋದಾಗಿರುತ್ತೆ. ಈಗ ನಾವು ಲಾಗಿನ್ ಆಗೋಣಂತೆ. ಪಾಸ್ವರ್ಡ್ ಮತ್ತೆ ಕೆಪಚಾ ಕೋಡ್‌ನ ಈಗ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ನಾವು ಟಿಟಿಡಿ ಅವರ ವೆಬ್ಸೈಟ್‌ಗೆ ಲಾಗಿನ್ ಆಗಿದ್ದೀವಿ. ನಾವೀಗ ಶ್ರೀವಾಣಿ ಟ್ರಸ್ಟ್‌ಗೆ ಅಮೌಂಟ್‌ನ ಡೊನೇಟ್ ಮಾಡಲಿಕ್ಕೆ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತಿದೆಯಲ್ಲ, ಈ ಆಪ್ಷನ್‌ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವಿದು ಕರೆಂಟ್ ಡೇ ಡೊನೇಷನ್ ಅಂತಿದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಡಿ. ಇದು ಆಫ್‌ಲೈನ್ ಬುಕಿಂಗ್‌ಗೋಸ್ಕರ. ನೀವೇನಾದ್ರೂ ತಿರುಮಲಕ್ಕೆ ಹೋಗಿ ಶ್ರೀವಾಣಿ ಟಿಕೆಟ್ಸ್ ನಿಮ್ಗೆ ಆಫ್‌ಲೈನಲ್ಲಿ ಬೇಕು, ಅದೇ ದಿನ ದರ್ಶನ ಬೇಕು ಅಂದ್ರೆ ನೀವು ಈ ಆಪ್ಷನ್‌ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರತ್ತೆ. ಬಟ್ ಇದು ನೀವು ತಿರುಮಲದಲ್ಲಿದ್ರೆ ಮಾತ್ರ ಈ ಆಪ್ಷನ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕಾಗತ್ತೆ. ಅದು ಬಿಟ್ಟು ನೀವೀಗ ಏಪ್ರಿಲ್ ತಿಂಗಳ ಒಂದು ದರ್ಶನದ ಟಿಕೆಟ್ಸ್‌ನ ಬುಕ್ ಮಾಡ್ಕೊಳ್ಳಿಕ್ಕೆ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತಿದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ನಮಗೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್, ಶ್ರೀವಾಣಿ ಟ್ರಸ್ಟ್ ಕಂಟಿನ್ಯೂ ಟು ಡೊನೇಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಈಗ ನಮ್ಗೊಂದು ಕನ್ಫರ್ಮೇಷನ್ ಬರುತ್ತೆ. ಐ ಹ್ಯಾವ್ ಅಗ್ರೀಡ್ ಟು ದ ಅಬವ್ ಕಂಡೀಷನ್ಸ್ ಅಂತ ಕೊಟ್ಬಿಟ್ಟು ಅಗ್ರೀಡ್. ಈಗ ಇಲ್ಲಿ ನೀವೇನಾದ್ರೂ ಇಬ್ರಿಗೆ ಡೊನೇಟ್ ಮಾಡ್ಬೇಕಂದ್ರೆ 20,000 ರೂಪಾಯಿ ಅಂತ ಎಂಟರ್ ಮಾಡಬೇಕು. ಅದೇ ನಾವು ಒಬ್ರಿಗೆ ಆದ್ರೆ 10,000 ರೂಪಾಯಿ ಅಂತ ಎಂಟರ್ ಮಾಡಬೇಕಾಗಿರುತ್ತೆ. ನೋಡಿ ನಾನೀಗ 20,000 ಅಂತ ಕೊಟ್ರೆ ನಂಬರ್ ಆಫ್ ಟಿಕೆಟ್ಸ್ ಅಂತ ಪಿಲ್ಗ್ರಿಮ್ಸ್ ಅಂತ ಕೇಳುತ್ತೆ. ನಾನಿಲ್ಲಿ 2 ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಐ ಹಿಯರ್ ಬೈ ಡಿಕ್ಲೇರ್ ದಟ್ ಐ ಹ್ಯಾವ್ ಇಂಡಿಯನ್ ಸಿಟಿಸನ್ಶಿಪ್. ಮತ್ತೆ ಇಲ್ಲಿ ನೀವು ಟು ಚೆಕ್ ಬಿಗಿನಿಂಗ್ ಬ್ರೇಕ್ ದರ್ಶನ್ ಅವೈಲಬಿಲಿಟಿ ಕ್ಲಿಕ್ ಹಿಯರ್. ಇದು ಕರೆಂಟ್ ಅವೈಲಬಿಲಿಟಿ ಕೋಟಾ, ಅಂದ್ರೆ ಕರೆಂಟ್ ಡೇ ನೀವು ಅವತ್ತೇ ಹೋಗಿ ಅವತ್ತೇ ದರ್ಶನ ಮಾಡ್ಕೋಬೇಕು ಅಂತ ಹೇಳ್ದಲ್ಲ, ಅದ್ರ ಕೋಟಾದು ಇಲ್ಲಿ 0 ಅಂತ ತೋರಿಸುತ್ತೆ. ಬಟ್ ಈಗ ಏಪ್ರಿಲ್ ತಿಂಗಳದು ನಮಗೆ ರಿಲೀಸ್ ಮಾಡ್ತಾರೆ. ಕರೆಕ್ಟ್ ಆಗಿ 11 ಗಂಟೆಗೆ ಈ ಒಂದು ಟಿಕೆಟ್ಸ್ ನ ನಮಗೆ ರಿಲೀಸ್ ಮಾಡ್ತಾರೆ. ಇಲ್ಲಿ ನಾವು ಚೆಕ್ ಮಾಡ್ಕೋಬಹುದು. ಈಗ ಮಾರ್ಚ್‌ವರೆಗೂ ಕೂಡ ಎಲ್ಲ ಕಂಪ್ಲೀಟ್ ಆಗಿ ಬುಕ್ ಆಗ್ಬಿಟ್ಟಿದೆ. ನಮಗೆ 11 ಗಂಟೆಗೆ ಏಪ್ರಿಲ್ ತಿಂಗಳ ದರ್ಶನದ ಟಿಕೆಟ್ಸ್‌ನ ರಿಲೀಸ್ ಮಾಡ್ತಾರೆ. ದಿನಕ್ಕೆ ನಮಗೆ 500 ಟಿಕೆಟ್ಸ್ ಆಗಿ ರಿಲೀಸ್ ಮಾಡ್ತಾರೆ ಆನ್‌ಲೈನಲ್ಲಿ. ಈಗ ಅಮೌಂಟ್‌ನ ಎಂಟರ್ ಮಾಡಿಬಿಟ್ಟು ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಆಪ್ಷನ್ ಇದೆ. ಪಿಲ್ಗ್ರಿಮ್ ನೇಮು, ಏಜು, ಜೆಂಡರ್ ಮತ್ತೆ ಫೋಟೋ ಐಡಿ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ನಂಬರ್‌ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನಾವು ಅಮೌಂಟ್‌ನ ಡೊನೇಟ್ ಮಾಡಿದ್ರೆ ನಾವು ಶ್ರೀವಾಣಿ ಟ್ರಸ್ಟ್‌ಗೆ ಅಮೌಂಟ್ ಡೊನೇಷನ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನಿಮ್ಗಿಲ್ಲಿ ಸರ್ವಿಸಸ್ ಅಲ್ಲಿ ನಿಮಗೆ ಡೋನಾರ್ ಪ್ರಿವಿಲೇಜಸ್ ಅಂತ ಒಂದು ಆಪ್ಷನ್ ಆಡ್ ಆಗುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ದರ್ಶನದ ಟಿಕೆಟ್ ನ ಬುಕ್ ಮಾಡ್ಕೊಳ್ಳಿಕ್ಕೆ ನಾವು ಡೋನಾರ್ ಪ್ರಿವಿಲೇಜಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಅದು ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಕ್ಯಾಲೆಂಡರ್ ಇಯರ್ 2026 ಅಂತ ಸೆಲೆಕ್ಟ್ ಆಗಿದೆ. ಇಲ್ಲಿ ನಾವು ಅಮೌಂಟ್ ಡೊನೇಟ್ ಮಾಡಿರ್ತೀವಲ್ಲ, ಆ ಒಂದು ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ತದೆ ನೋಡಿ. ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ ಡೊನೇಟೆಡ್ ಆನ್ ಎಲ್ಲ ತರ ಇನ್ಫಾರ್ಮೇಶನ್ ಇಲ್ಲಿ ಇರುತ್ತೆ.
ಇಲ್ಲಿ ನಿಮಗೆ ಬುಕ್ ದರ್ಶನ್ ಟಿಕೆಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅಥವಾ ರಿಡೀಮ್ ದರ್ಶನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ಡೇಟ್ ಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ₹500 ಪೇ ಮಾಡಿಬಿಟ್ಟು ನಿಮ್ಮ ದರ್ಶನದ ಟಿಕೆಟ್ಸ್ನ ಕನ್ಫರ್ಮ್ ಮಾಡ್ಕೋಬೋದಾಗಿರುತ್ತೆ. ನಾವಿಬ್ಬರಿಗೆ ಡೊನೇಷನ್ ಮಾಡಿರೋದ್ರಿಂದ ₹1000 ಕಟ್ಟಿ ನಾವು ದರ್ಶನದ ಟಿಕೆಟ್ಸ್ನ ಕನ್ಫರ್ಮ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ನಾವು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಆನ್ಲೈನಲ್ಲಿ ಪಡಿಬೋದಾಗಿರುತ್ತೆ. ಇನ್ನು ಅದಾದ ನಂತರ ನಾವೀಗ ಸೀನಿಯರ್ ಸಿಟಿಸನ್ಸ್ ಅಥವಾ ಮೆಡಿಕಲಿ ಚಾಲೆಂಜ್ಡ್ ಅಥವಾ ಫಿಸಿಕಲಿ ಡಿಸೇಬಲ್ಡ್ ಕೋಟಾಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಂದ್ರೆ ಆನ್ಲೈನ್ ಸರ್ವಿಸಸಲ್ಲಿ ನಾವು ಡಿಫ್ರೆಂಟ್ಲಿ ಏಬಲ್ಡ್ ಆರ್ ಸೀನಿಯರ್ ಸಿಟಿಸನ್ ದರ್ಶನ್ ಅಂತ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಸೀನಿಯರ್ ಸಿಟಿಸನ್ದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಸೇವಾ ಸ್ಲಾಟ್ಸ್ ಅಂತ ಇದೆ. ಕ್ಯಾಟಗರಿ ನೋಡಿ 3 ಕ್ಯಾಟಗರಿ ಇದೆ. ಸೀನಿಯರ್ ಸಿಟಿಸನ್, ಮೆಡಿಕಲ್ ಕೇಸಸ್ ಆರ್ ಡಿಫ್ರೆಂಟ್ಲಿ ಏಬಲ್ಡ್ ಅಂತ. ಸೀನಿಯರ್ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಏಜ್ ಕೇಳುತ್ತೆ. ಸೊ 65 ವರ್ಷದ ಮೇಲ್ಪಟ್ಟಿನವರಷ್ಟೇ ಈ ಒಂದು ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಅಕಂಪನಿ ವಿತ್ ಸ್ಪೌಸ್, ನೀವೇನಾದರೂ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಜೊತೆ ಹೋಗ್ತಿದ್ದೀರಾ ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಮೆಡಿಕಲ್ ಕೇಸಸ್ಗೆ ಬಂದರೆ ಮೆಡಿಕಲ್ ರೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇದರಲ್ಲಿ ನಮಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇದೆ, ಓಪನ್ ಹಾರ್ಟ್ ಸರ್ಜರಿ ಇದೆ, ಡಯಾಲಿಸಿಸು, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಬ್ರೈನ್ ಸರ್ಜರಿ, ಕ್ಯಾನ್ಸರು ಅಥವಾ ಸ್ಪೈನ್ ಸರ್ಜರಿ. ಈ ರೀತಿಯ ಯಾವುದಾದ್ರೂ ಮೆಡಿಕಲ್ ರೀಸನ್ ಇದ್ದರೆ ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೂ ಕೂಡ ಕಂಪನಿ ವಿತ್ ಸ್ಪೌಸ್ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಕೊನೆಯ ಆಪ್ಷನ್ ಡಿಫ್ರೆಂಟ್ಲಿ ಏಬಲ್ಡ್. ಇದಕ್ಕೆ ನೀವು ನಿಮ್ಮ ಡಿಸೇಬಿಲಿಟಿ ಏನಿರುತ್ತಲ್ಲ ಅದನ್ನು ಎಂಟರ್ ಮಾಡಬೇಕು. ಪರ್ಸೆಂಟೇಜ್ನ ಎಂಟರ್ ಮಾಡಿ ಮತ್ತು ಅಕಂಪನಿ ವಿತ್ ಸ್ಪೌಸ್ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಪರ್ಸೆಂಟೇಜ್ ಕೂಡ ನಿಮಗೆ 20%ಗಿಂತ ಜಾಸ್ತಿ ಇರಬೇಕು ಈ ಒಂದು ಕೋಟಾದಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಂದರೆ. ಮೊದಲಿಗೆ ನೀವು ಇಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಈಗ ನಮಗೆ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡ್ತಾರಲ್ಲ, ಯಾವ ಡೇಟ್ ಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏಪ್ರಿಲ್ ತಿಂಗಳಲ್ಲಿ ನೀವು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಅಂತ ಕೊಟ್ಟರೆ ಸೀನಿಯರ್ ಸಿಟಿಸನ್ ಆದರೆ ನೀವು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಫಿಸಿಕಲಿ ಡಿಸೇಬಲ್ಡ್ ಕೋಟಾಲಾದರೆ ಫಿಸಿಕಲಿ ಡಿಸೇಬಲ್ಡ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು. ಅದೇ ಮೆಡಿಕಲ್ ರೀಸನ್ ಆದರೆ ಮೆಡಿಕಲ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈ 3 ಕ್ಯಾಟಗರಿಯಲ್ಲೂ ಕೂಡ ನೀವು ಯಾವುದೇ ಕ್ಯಾಟಗರಿಯಲ್ಲಿ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರು ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಇನ್ಫಾರ್ಮೇಷನ್ನ ಪ್ರಾಪರಾಗಿ ಎಂಟರ್ ಮಾಡಿ, ನಿಮ್ಮ ಹೆಸರು, ಏಜು, ಜೆಂಡರು ಮತ್ತು ಆಧಾರ್ ಕಾರ್ಡ್ ನಂಬರು, ಅದ್ರ ಜೊತೆಗೆ ನಿಮ್ಮ ಸ್ಪೌಸ್ಗೂ ಏನಾದರೂ ಬುಕ್ ಮಾಡ್ಕೊತಿದ್ರೆ ಅವ್ರದ್ದು ಕೂಡ ಡೀಟೇಲ್ಸ್ ಎಂಟರ್ ಮಾಡಿ ಕನ್ಫರ್ಮ್ ಅಂತ ಕೊಟ್ಟರೆ ನಿಮ್ಮ ದರ್ಶನದ ಟಿಕೆಟ್ಸ್ ಬುಕ್ ಆಗುತ್ತೆ. ಇದಾಗಿತ್ತು ಇವತ್ತಿನ ತಿರುಮಲದ ಇನ್ಫಾರ್ಮೇಷನ್. ಇದೇ ರೀತಿಯ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.